ಚಿತ್ರದುರ್ಗದ JMIT ಹಿಂಭಾಗದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಆಹಾರದ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಹಾಸ್ಟೆಲ್ನಲ್ಲಿ ಸ್ಟಾಕ್ ಇಟ್ಟಿರೋ ಅಕ್ಕಿಯಿಂದ ಬರ್ತಾ ಇರೋ ಹುಳಗಳು ಪಕ್ಕದ ಬಿಲ್ಡಿಂಗ ಕಾಂಪೌಂಡ್ ದಾಟಿ ಪಕ್ಕದ ಬಿಲ್ಡಿಂಗ್ನಲ್ಲಿರೋ ಮನೆಗಳು ಸುತ್ತಮುತ್ತ ಎಲ್ಲ ಓಡಾಡ್ತಾ ಇದ್ದರೂ ಸಹ ಅಲ್ಲಿರೋ ಅಧಿಕಾರಿಗಳಿಗೆ ಮತ್ತು ವಾರ್ಡನ್ರವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಲ್ಲಿ ತಾವು ಊಟ ಮಾಡ್ತಾ ಇರೋ ಅಕ್ಕಿಯ ಗುಣಮಟ್ಟದ ಬಗ್ಗೆ ಅರಿವೇ ಇಲ್ಲದಂತಾಗಿದೆ. ನಾನು ಇಲ್ಲೆಲ್ಲ ವೀಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಹಾಸ್ಟೆಲ್ ಒಳಗಡೆ ಇರೋ ಅಕ್ಕಿ ಸ್ಟಾಕ್ನಿಂದ ಹುಳಗಳು ಕಿಟಕಿಯಿಂದ ಹೊರಗಡೆ ಎಂಟ್ರಾಗಿ ಬಂದು ಬೇರೆಯವ್ರ ಮನೆ ಕಿಟಕಿ ಮೇಲೆಲ್ಲ ಓಡಾಡ್ತಾ ಇದ್ದಾವೆ. ಲಕ್ಷಾಂತರ ಹುಳಗಳನ್ನು ಸ್ಟಾಕ್ ಇಟ್ಕೊಂಡಿರೋ ಅಕ್ಕಿ ಚೀಲಗಳಿಂದ ಹೊರಗೆ ಬರ್ತಾ ಇರೋ ಹುಳಗಳನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ. ಹಾಗಾಗಿ ಅಧಿಕಾರಿಗಳು ಸ್ವಲ್ಪ ಉತ್ತಮ ಗುಣಮಟ್ಟದ ಅಕ್ಕಿನ ಮಕ್ಕಳಿಗೆ ಕೊಡಬೇಕು, ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂಥೇಳಿ ನಾನು ಈ ವಿಡಿಯೋನ ಹಾಕಿದ್ದೀನಿ. ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು. ಆ ಅಕ್ಕಿ ಚೀಲದಲ್ಲಿರೋ ಹುಳಗಳು ಕಿಟಕಿಯಿಂದ ದಾಟ್ಕೊಂಡು ಪಕ್ಕದ ಬಿಲ್ಡಿಂಗಲ್ಲಿರೋ ಮನೆಗಳ ಗೋಡೆ ಮೇಲೆ ಬಾಗಿಲುಗಳ ಮೇಲೆಲ್ಲ ಓಡಾಡ್ತಾ ಇದ್ದಾವೆ. ಅವ್ರ ಪಕ್ಕದ ಬಿಲ್ಡಿಂಗ್ನಲ್ಲಿರೋರೆಲ್ಲ ಅದನ್ನು ಕಸ ಗುಡಿಸೋದು, ದಿವಸ ಅದನ್ನು ಹೊರಗೆ ಎಸೆಯೋದು, ಮತ್ತು ಹಾಸ್ಟೆಲ್ನ ಬಿಲ್ಡಿಂಗ್ ಓನರಿಗೂ ಸಹ ಫೋನ್ ಮಾಡ್ತಾ ಇದ್ದಾರೆ. ಆದರೂ ಯಾರೂ ಗಮನ ಹರಿಸ್ತಾ ಇಲ್ಲ. ಕಾರಣ ಕೇಳಿದ್ರೆ ಇನ್ನೊಂದು ವಾರಕ್ಕೆ ಹಾಸ್ಟ್ಲ್ ಖಾಲಿ ಆಗುತ್ತೆ, ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ. ಹಾಸ್ಟ್ಲ್ ಖಾಲಿ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಆದರೆ ಅವ್ರು ಊಟ ಮಾಡ್ತಾರೋ ಅಕ್ಕಿನಲ್ಲಿ ಇಷ್ಟು ಲಕ್ಷಾಂತರ ಹುಳಗಳಿದ್ದಾವೆ, ಆದರೂ ಅವ್ರು ಗಮನ ಹರಿಸ್ತಾ ಇಲ್ಲ ಅಂದರೆ ಆ ಹುಳಗಳನ್ನು ಕ್ಲೀನ್ ಮಾಡೋದು ಹೇಗೆ, ಅವ್ರಿಗೆ ಅನ್ನ ಮಾಡೋದು ಹೇಗೆ? ಸೊ ಹಾಗಾಗಿ ಸ್ವಲ್ಪ ಅಧಿಕಾರಿಗಳು ಆಹಾರದ ಗುಣಮಟ್ಟದ ಬಗ್ಗೆ ನೋಡಲಿ ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿರ್ಬೋದು, ಅಕ್ಕಿ ಸ್ಟಾಕ್ ಆಗಿರೋ ಕಿಟಕಿ ಇದು. ಆ ಕಿಟಕಿಯಿಂದ ಬರ್ತಾ ಇರೋ ಹುಳಗಳು, ಲಕ್ಷಾಂತರ ಹುಳಗಳು ಬಿಲ್ಡಿಂಗ್ನ ದಾಟಿ ಪಕ್ಕದ ಕಾಂಪೌಂಡಿಗೆ ಬಂದು ಪಕ್ಕದ ಕಾಂಪೌಂಡಲ್ಲಿ ಎಲ್ಲ ಹರಿದಾಡ್ಕೊಂಡು ಈಗ ಪಕ್ಕದ ಮನೆಗಳ ಮೇಲೆಲ್ಲ ಓಡಾಡ್ತಾ ಇದ್ದಾವೆ, ಗೋಡೆ ಮೇಲೆ ಬಾಗಿಲ ಮೇಲೆಲ್ಲ. ಸೊ ಈ ರೀತಿ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿಡೋದು, ಅದರ ಗುಣಮಟ್ಟದ ಬಗ್ಗೆ ಚಿಂತನೆ ಮಾಡದೇ ಇರೋದು, ಹುಡುಗರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡದೇ ಇರೋದನ್ನು ಬದಲಾಯಿಸಲಿ ಅಂತೇಳಿ ನಾನು ಇದನ್ನು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಧನ್ಯವಾದಗಳು.